ಹಲೋ ಹಾ ಯೋಗೇಶ್ ಅಣ್ಣ. ಹಾ ಅವತ್ತು ನೀನು ಯಾಕೋ ತಮಾಷೆ ಮಾಡ್ತಾ ಇದೀಯ ಅನ್ಕೊಂಡ್ ಬೇಜಾರಾಗ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಟೆ. ಯಾರು ಹೇಳಿ? ಅವತ್ತು ಫೋನು ತಮಾಷೆ ಮಾಡ್ತಾ ಇದ್ದಿ ಬೇಜಾರ್ ಮಾಡ್ಕೊಂಡಿ ಅಂತ ಫೋನ್ ಕಟ್ ಮಾಡ್ಬಿಟ್ಟೆ. ನಾನು ಒಂದ್ 3 ಕಡೆ ಕೇಳ್ದೆ ಟ್ಯಾಕ್ಟ್ರಿಯಾ. ಹಾ ಆ ಎಲ್ಲುವೆ ಅವ್ರು ಯಾರು ಒಪ್ಕೋತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಟಿಪ್ಪರ್ ಹೊಡಿಯೋ ಜಾಗ ಅಲ್ಲ ಅದು, ಹಾ ಅಲ್ಲೆಲ್ಲವ. ಯಾಕೆಂದ್ರೆ ಗಾಡಿಗಳು ಟ್ಯಾಕ್ಟರ್ ಹೋಗೋ ಜಾಗ, ಅದು ಟಿಪ್ಪರ್ ಹೋಗೋ ಜಾಗ ಅಲ್ಲ. ಹಾ ಅದಕ್ಕೆ ಅಣ್ಣ ಇದು ನಿನ್ನೇನ್ ಮಾಡಿ ಅಂದ್ಬಿಟ್ಟು ನೀನೇ ಒಂಚೂರು ಸೀರಿಯಸ್ ಆಗಿ ತಗೋಣ. ಏನ್ ತಮಾಷೆ ಮಾಡ್ತಾ ಇಲ್ಲ, ಲೇಔಟ್ ಮಾಡಿಸ್ಬೇಕು. ಯಾಕ್ರ? ಹಾ ಯಾಕೆ ಅವತ್ತಿಂದ ಯಾರು ಸಿಗ್ಲಿಲ್ವಾ? ಯಾವತ್ತು ನೀನು ಕರೆಕ್ಟಾಗಿ ಮಾತಾಡ್ಲಿಲ್ಲ. ಏನೋ ಒಳ್ಳೆ ತಮಾಷೆ, ಯಾರೋ ಕಾಂಜಿ ಪಿಂಜಿ ನನ್ನ ಮಕ್ಳು, ಯಾವ ತುಕಾಲಿ ನನ್ನ ಮಕ್ಳು ಯಾರೋ ಫೋನ್ ಮಾಡೋರೆ ಅಂತ ಮಾತಾಡ್ತಾ ಇದ್ದೀವಿ ಅನ್ಕೊಂಡೆ ನಾನು. ಹಾ ನೀನ್ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಇನ್ನೇನ್ ಮಾಡಿ ಅಂದ್ಬಿಟ್ಟು ಇನ್ನೂ ಒಂದ್ 2 ಕಡೆ ಕೇಳ್ದೆ. ಹಾ ಎಲ್ಲುವೆ ಯಾರುವೆ ಯಾಕೋ ನಮ್ಮ ಬಜೆಟ್ಗೆ ಯಾರು ಬರ್ತಾಯಿಲ್ಲ. ಗೊತ್ತಿಲ್ಲ. ಅದಕ್ಕೆ ನೋಡೋಣ. ನಿನ್ನೂ ಒಂದು ಮಾತಾ, ನೀನ್ ಇರ್ಬೇಕಾರೆ ನಾನು ಇನ್ನೆಲ್ಲಿ ಹೋಗೋದು? ಸರಿ, ಯಾವಾಗ ಬೇಕು ಗಾಡಿ? ಅಲ್ಲ ನಾನು ಹೇಳೋದು ನಮ್ ಯೋಗೇಶ್ ಅಣ್ಣ. ಟ್ಯಾಕ್ಟ್ರಿನೇ ಮಗ್ಚಾಕೋ ನಮ್ ಯೋಗೇಶ್ ಅಣ್ಣ ಬಿಟ್ಬಿಟ್ಟು ಹಾ ಅಂತ ಟ್ಯಾಕ್ಟ್ರಿನೇ ಉಲ್ಟಾ ದಬಾಕೋ ಮಟ್ಟಕ್ಕೆ ಹೊಡಿತಿ ಗಾಡಿ ಅಂದ್ರೆ ನಿನ್ನ ಬಿಟ್ಬಿಟ್ಟು ನಾನು ಇನ್ನೆಲ್ಲೋ ಮಟ್ಟಕ್ಕೆ ಹೋಗನೆ. ಅದೇ. ಆಮೇಲೆ ಟಿಪ್ಪರು ಅಲ್ಲೆಲ್ಲ ಏನಾಗ್ಬಿಟ್ಟದೆ ಅಂದ್ರೆ ರೋಡ್ ಸರಿ ಇಲ್ಲ ಇದು. ಹಾ ಹಂಗಾಗಿ ಇದ ಸರಿ. ಎಲ್ಲಿದೆ? ಯಾರ ಪಕ್ಕದಲ್ಲಿ ನೀರ್ ಕುಡ್ಸಿ ಯಾರು ಬಿಕ್ಕಡಿಸ್ತಾರ ನೋಡಿ. ಇಲ್ಲಿ ಇಲ್ಲ, ಯಾರು ಇಲ್ಲ, ನಾನು ಒಬ್ನೇ ಇದ್ದೀನಿ. ಅವ್ರು ಇದ್ರು ಹೋದ್ರು. ಯಾರು ಬಿಕ್ಕಡಿಸ್ತಾವ್ರಪ್ಪ? ಇಲ್ಲ ಕಣಂತ. ಈಗ ನಾನು ಹೇಳೋದ್ ಕೇಳಿಲಿ ಪೂರ್ತಿಯ. ಹೇಳಿ. ನಿನ್ನ ಇಡೀ ತಾಲೂಕೆ ಗುರ್ತಿಸ್ತದೆ. ಹೌದಾ? ನೀನು ದೇವರಾಣಿ ಎಲೆಕ್ಷನ್ ನಿಂತ್ಕೋಬೇಕು. ನೀನ್ ದೇವರಾಣಿ ಎಲೆಕ್ಷನ್ ನಿಂತ್ಕೋಬೇಕಣ್ಣ. ಸರಿ ಅಣ್ಣ, ಆಯ್ತು. ಇಲ್ಲ ನಿನ್ನ ಆಶೀರ್ವಾದ ಇರ್ಲಿ ಅಣ್ಣ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನೊಂದು ಸೀರಿಯಸ್ ಆಗಿ ಹೇಳ್ತೀನಿ ಕೇಳು. ನಿನ್ನ ಒಳ್ಳೆ ಮನ್ಸು, ನಿನ್ನ ಒಳ್ಳೆ ಗುಣಕ್ಕೆ ಅಣ್ಣ ನಮ್ ರಾಜ್ಯದಲ್ಲಿ ಏನಾದ್ರು ದೊಡ್ಡ ವ್ಯಕ್ತಿಯಾಗಿ ನೀನ್ ಗುರ್ತಿಸ್ಕೊಳ್ಳೇಬೇಕಣ್ಣ. ನಾವಿದೀವಿ ಸಪೋರ್ಟ್ಗೆ. ಸರಿ ಆಯ್ತು, ನಿಂತ್ಕೊಳ್ಳೋಣ. ನೀನ್ ಬೆಳಿಬೇಕು. ಯಾಕೆಂದ್ರೆ ನೋಡು, ಕೆಟ್ಟೋರ್ ಬೆಳೆದ್ರೆ ಯಾರಿಗೂ ಹೆಲ್ಪ್ ಮಾಡೋದಿಲ್ಲ. ಆದ್ರೆ ಒಂದ್ ಹಳ್ಳಿಲಿ ಕಷ್ಟದಲ್ಲಿ ಬೆಳೆದಿರ್ತಾರಲ್ಲ, ನಿಮ್ಮಂತವ್ರು ಮುಂದೆ ಬಂದ್ರೆ 4 ಜನ ಬಡವ್ರಿಗೆ ಹೆಲ್ಪ್ ಮಾಡ್ತಿ ಕಣಣ್ಣ. ಹಾ, ನೀನ್ ಬರ್ಬೇಕಣ್ಣ ನನ್ನ ಪ್ರಕಾರ. ಆಯ್ತು ಆಯ್ತು, ಬರೋಣ. ಆಯ್ತು. ಇದು ಟೀ ಕುಡ್ದ? ಟೀ ಕುಡ್ದ? ಆಯ್ತು. ಅವತ್ತೇನ್ ಬೇಜಾರ್ ಮಾಡ್ಕೊಂಡಿಲ್ಲ ತಾನೆ? ಬೇಜಾರಾಗಿ ಹೇಳೋಣ. ಇದು ಅದ್ ಬೇರೆ. ಆಮೇಲೆ ನೀನ್ ವೀಲಿಂಗ್ ಗೀಲಿಂಗ್ ಹೊಡೆದ್ಬಿಟ್ಟಿ ಅಂತ ಭಯ. ಇಲ್ಲ ಇಲ್ಲಕಂತೆ, ಹೊಡೆಯೋ ಟೈಮಲ್ಲಿ ಹೊಡಿಲೇಬೇಕಂತ. ಏನ ಹೊಡೆಯೋ ಟೈಮಲ್ಲಿ ಹೊಡಿಲೇಬೇಕಲ್ಲ ವೀಲಿಂಗ. ಒಳ್ಳೆ ನೀನ್ ತಮಾಷೆನೂ ಮಾಡ್ತಿದ್ದಿ, ಇತ್ತಾಗ ಸೀರಿಯಸ್ ಆಗೋ ತಗೋತಿದ್ದಿ. ಇದು ಆಯ್ತು. ಅದ್ ಹೆಂಗೆ ರೇಟ್ ಹೇಳೋಣ? ಎಲ್ಲಿಂದ ಎಲ್ಲಿಗೆ ಅಂತ ನಾನು ಏನ್ ಹೇಳೋಣ ಅಣ್ಣ? ಜಾಸ್ತಿ ದೂರ ಇಲ್ಲ ಅಣ್ಣ. ಅದು ಏನು ಆ ಜಾಗ ಅದೇ, ಅಲ್ಲೊಂದ್ ಕಡೆ ಮಣ್ಣ ತೆಗ್ದಿ ಹಳ್ಳ ಇರತ್ತಕ್ ಸುರ್ಕೊಡ್ಬೇಕು. ಅದೇ ಎಲ್ಲಿಂದ ಎಲ್ಲಿ ಹೊಡಿಬೇಕು ಅಂತ. ಅಲ್ಲಲ್ಲಿ ನಮ್ದೇನದೇ ಲ್ಯಾಂಡು, ಅದ್ರೊಳಗೆ ಎಲ್ಲೂ ಹೊರಗಡೆ ಮಣ್ಣು ತರಂಗಿಲ್ಲ. ಲ್ಯಾಂಡ್ ಎಲ್ಲಿ? ಇದು ಗನ್ನಿ ಕಡೆ ರೋಡ್ ಇಲ್ವಾ? ಗನ್ನಿಕಡ ರೋಡ್. ಫಾರೆಸ್ಟು. ಫಾರೆಸ್ಟ್. ನಾನೀಗ ಯಾಕೆಂದ್ರೆ ಓನರ್ ಬಂದು ಬೆಂಗಳೂರವರು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತವ್ರೆ ಅಲ್ಲಿ. ಸದ್ಯದಲ್ಲಿ ಗೊತ್ತಿಲ್ಲ ಮುಂದಕ್ಕೆ ಫ್ಯಾಕ್ಟ್ರಿ ಮಾಡ್ತಾರೋ ಅಪಾರ್ಟ್ಮೆಂಟ್ ಕಟ್ಟಿಸ್ತಾರೋ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಫಸ್ಟು ಜಾಗನ ಲೆವೆಲ್ ಮಾಡಿಸ್ಕೊಳ್ಳೋಣ ಅಂತ. ಆಮೇಲಿಂದ ಅವರು ಏನ್ ಬೇಕಾದ್ರೆ ನಮ್ಮ ಇವರು ಓನರು ತುಂಬಾ ಶ್ರೀಮಂತರು. ದುಡ್ಡಿಗೆ ಅಣ್ಣ ಒಂದ್ ಮಾತು ಹೇಳ್ತೀನಿ ಕೇಳು, ಇರೋದು ಹೇಳ್ತೀನಿ. ಆಮೇಲೆ ನೀನು ಒಳ್ಳೆ ಹ್ಯಾಂಡ್ ಅವ್ರನ್ನ ಚೆನ್ನಾಗಿ ಪರಿಚಯ ಮಾಡ್ಕೋ. ನಿನ್ನ ಬೇಕಾದ್ರೆ ಅವರು ತುಂಬಾ ಕಡೆ ಇವೆ, ಡೆಲ್ಲಿ, ಮುಂಬೈ, ಹೈದರಾಬಾದ್, ಸುಮಾರು ಕಡೆ ಇವೆ. ಎಲ್ಲೇ ಬೇಕು ಅಂತ ಅಂದ್ರು ಅಲ್ಲಿಗೂ ಕಳಿಸ್ಕೊಡ್ತಾರೆ ನಿಂಗೆ ಆರ್ಡ್ರ. ಹೈದರಾಬಾದ್ಗೂ ಕಳಿಸ್ಕೊಡ್ತಾರೆ. ಹಂಗಲ್ಲ, ಅವ್ರು ಚೆನ್ನಾಗಿ ಪರಿಚಯ ಆಗ್ಬಿಟ್ಟು ನಮ್ಮ ಓನರ್ಗೆ. ಒಳ್ಳೆ ಮನ್ಸು. ನೀನು ಇದ್ರಲ್ಲೆಲ್ಲ ಟಿವಿಲೆಲ್ಲ ನೋಡಿದ್ದೆ ಅನ್ಕೋತೀನಿ. ರೌಡಿ ಶೀಟ್ರು ಅಂದ್ರೆ ಅವರು ಕೊಲೆ ಮಾಡಿರೋದು ಅದು ಪರ್ಸನಲ್ ವಿಚಾರಕ್ಕೆ. ಈ ತರದ ವಿಚಾರಕ್ಕೆ ಒಳ್ಳೆ ತಂದಲ್ಲಿ ಒಳ್ಳೆ ವ್ಯಕ್ತಿ. ದುಡ್ಡು ಕೋಟಿಗಟ್ಲೆ ಇದೆ. ಲೆಕ್ಕ ಬರೀ ದುಡ್ಡು ಲೆಕ್ಕ ಹಾಕಕ್ಕೆ ಅಣ್ಣ. ಮಿಷಿನ್ ಇಡ್ಸವ್ರೆ, ನಂಬಿಯಾ? ಮಿಷಿನ್ ಇಡ್ಸವ್ರೆ ದುಡ್ಡ ಲೆಕ್ಕ ಹಾಕಕ್ಕೆ. ಅವರು ನಮ್ಮ ಈ ಜಾಗದಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ಬಿಟ್ಟು ಮಾಡ್ತಾವ್ರಲ್ಲ ಅಣ್ಣ, ನಮ್ ಪುಣ್ಯ. ಅದ್ರಲ್ಲೂ ಆಮೇಲೆ ಬೇರೆ ಕಡೆಗೆ ಹೋಗೋದ್ ಬೇಡ, ಹೆಂಗೋ ನೀನೇ ಇರೋ ಒಂಚೂರ. ಯಾಕೆಂದ್ರೆ ಅವ್ರ ಜೊತೆ ಚೆನ್ನಾಗಿ ಪರಿಚಯ ಪಳಗ್ಬಿಟ್ರೆ ಅಣ್ಣ
ಹಾ ಅವ್ರ ನೀನ್ ಎಲ್ಲೋ ಹೋಯ್ತಿ, ನಾನು ಎಲ್ಲ ಇರ್ತೀನಿ. ನೀನ್ ಎಲ್ಲೋ ಹೋಗೋದ್ ಬೇಕಾರೆ ಹಾ ಹಾ ಅವ್ರ ಜೊತೆ ಪರಿಚಯ ಆದ್ರೆ ಆಮೇಲೆ ಅವ್ರ ಜೊತೆ ನೀನು ಪಳಗ್ಬಿಟ್ರೆ ಒಂದ್ ಮಾತು ಹೇಳ್ತೀನಿ ಕೇಳು. ಹಾ ಅವ್ರ ಜೊತೆ ಎಷ್ಟು ಜನ ಅವ್ರೆ, ಒಂದ್ 106 ಜನ ಕೆಲ್ಸಕ್ಕೆ ಹಾ ಎಲ್ಲಾರನು ಚೆನ್ನಾಗಿ ನೋಡ್ಕೋತಾರ. ಕಾರಣ ವರ್ಷಕ್ಕೊಂದ್ಸತಿ ಪ್ರತಿಯೊಬ್ರಿಗೂ ಅವ್ರು ಯಾರು ಅವ್ರೆ ವರ್ಷಕ್ಕೊಂದ್ಸತಿ ಜೊತೆಲಿ ಇರೋರ್ಗೆಲ್ಲ 2-2 ಲಕ್ಷ 3-3 ಲಕ್ಷ ಇದು ಬೋನಸ್ ಅಂತ. ಹಬ್ಬ ಹರಿದಿನ ಬಂದ್ರೆ ಒಂದ 20,000-30,000 ದುಡ್ಡು. ಸರಿ ಆಯ್ತು. ಈಗ ಯಾವ ಬರ್ಬೇಕು ಯಾವ ಕಳ್ಸ್ಬೇಕು ಗಾಡಿ ಹೇಳ್ಬಿಡು, ಈಗ ಟೈಮ್ ಇಲ್ಲ ಮಾತಾಡಕ್ಕೆ. ಹೌದಾ? ಗಾಡಿ ಓಡಿಸ್ತಾ ಇದೀನಿ. ಹಾ ಇಂಥ ದಿನ ಬೇಕು ಗಾಡಿ ಅಂದ್ರೆ ಅಡ್ವಾನ್ಸ್ ಹಾಕ್ಬಿಡು. ಒಂದ್ 10,000 ಕಳ್ಸ್ಬೇಕಲ್ಲ, ಗೊತ್ತಲ್ಲ ಗಾಡಿಗಳಿಗೆ. 10,000 ತಗೊಂಡು ಏನ್ ಮಾಡಿ? ಡೀಸೆಲ್ ಬೇಡ, ಗಾಡಿಗಳು ಬರಕ್ಕೆ ಅಲ್ಲಿಗೆ ಲ್ಯಾಂಡ್ಗೆ. ಎಷ್ಟ್ ಗಾಡಿಗೆ ಅಂತ 10,000 ತಗೊಂಡು ಎಷ್ಟ್ ಗಾಡಿಗೆ ಅಂತ ಡೀಸೆಲ್ ಹಾಕ್ಸಿಯಣ? ನೀನು ಅಡ್ವಾನ್ಸ್ ಹಾಕು, ನೀನು 5,000 ಹಾಕು, ನಾನು ಎಷ್ಟು ಗಾಡಿ ಬೇಕು ಅಷ್ಟು ಗಾಡಿ ಕಳಿಸ್ತೀನಿ. ತೂ ಅಣ್ಣ, ನಂತವ್ ಕೇಳ್ದಂಗೆ ನಮ್ಮ ಓನರ್ ಈ ತರ ಕೇಳ್ಬಿಟ್ಟಿ ಕಣ. ಅವರು ನಿನ್ನೇ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅವ್ರ ಲೆವೆಲ್ಗೆ ಒಂದ್ ರೇಂಜಲ್ಲೇ ಕೇಳು. ಒಂದು 5 ಲಕ್ಷ ಕೇಳ್ಬೇಕಾ ಡೀಸೆಲ್ಗೆ 5 ಲಕ್ಷ ಕೇಳಾರ? ಏನೇ ಒಳ್ಳೆ ತಮಾಷೆ ಮಾಡ್ತೀಯಲ್ಲ. ಆ ಮಟ್ಟಕ್ಕೆಲ್ಲ ಇಲ್ಲ. ಒಂದ್ ಲೆವೆಲ್ಗೆ ನಿನ್ಗೆ ಎಷ್ಟು ಒಂದ್ 50 ಗಾಡಿ ಮಟ್ಟಕ್ಕೆ 50 ಗಾಡಿಗೆ ಒಂದು 50,000 ನಂಗೆ. ಹೂ ಹಂಗೂ ಕೇಳ್ಬೇಡ, ನಿನ್ನೆ ಕಳ್ಪೆ ತಿಳ್ಕೊತಾರ ಅವರು. ಅಣ್ಣ ಅವ್ರ ರೇಂಜ್ಗೆ ಒಂದ್ ಲೆವೆಲ್ ಕೇಳೋಣ. ಹಂಗಾರೆ ಒಂದು 5 ಲಕ್ಷ ಕೇಳ್ತೀನಿ ಬಿಡು, ಆಯ್ತು. ಹಂಗು ಅಷ್ಟ್ ಕೇಳ್ಬಿಟ್ಟಿ ಆಮೇಲೆ ತಪ್ಪು ತಿಳ್ಕೊತಾರೆ. 5 ಗಾಡಿಗೆ ಒಂದು 5,000 ಡೀಸೆಲ್ ಹಾಕ್ಸ್ಬಿಡ್ದ. 5 ಗಾಡಿಗೆ 50 ಗಾಡಿಗೆ 5,000 ಡೀಸೆಲ್ ಹಾಕ್ಸ್ಬಿಡ್ದ. ಎಷ್ಟಾಯ್ತದ ಒಟ್ಟು 50 ಗಾಡಿಗೆ? ನೋಡ್ ನಗಾಕ್ ನೀನೆ. 50 ಗಾಡಿಗೆ 5,000 ಅಂದ್ರೆ 5,5 20 2,500 ಆಯ್ತದೆ. 2,500 ಆಯ್ತಾ? 2,500 ಆಯ್ತಾ? 2,500 ಲಕ್ಷ ಆಯ್ತು. ಅಲ್ಲ, ಒಂದೊಂದ್ ಗಾಡಿಗೆ 2,500 ಹಾಕ್ಸ್ಕೋ. 2,500 ನಂಗೆ. ಯಾಕೆ 2,500 ಹಾಕ್ಸ್ಕೊಂಡು 2,500 ಇಟ್ಕೊಂಡಿರಿ. ನಾನು ಇರ್ತೀನಲ್ಲ. ಆಮೇಲೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಕೇಳ್ಕೊ. ನಾನು ಅವ್ರನ್ನ ಹಿಡ್ಕೊಂಡು ಎಲ್ಲೆಲ್ಲಿ ಬಿಸ್ನೆಸ್ ಮಾಡಿದ್ದೀನೋ. ಸರಿ ಆಯ್ತಣ್ಣ, ಅಲ್ಲ ಆಯ್ತು, ಸರಿ ಒಂದ್ ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ. ಹಂಗಾರೆ ನೀನು ಬಿಜಿ ಐತಿ. ನಾನು ಅವ್ರನ್ನ ಜೊತೆಗೆ ಹಾಕೊಂಡು ಎಲ್ಲೆಲ್ಲಿ ಬಿಸ್ನೆಸ್ ಮಾಡಿದ್ದೀನಿ ಅಲ್ಲೆಲ್ಲ ನನ್ನ ಕಡೆಯಿಂದ ಎಲ್ಲೆಲ್ಲಿ ನಾನು ಆರ್ಡರ್ ಕೊಡಿಸ್ತೀನೋ ಅಲ್ಲಿಂದ ದೋಸಿ ಕಮಿಷನ್ ಬರ್ಬೇಕು ನನಗೆ. ಸರಿ ಸರಿ ಆಯ್ತು, ಕೊಡೋಣ. ದುಡ್ಡ ಎಷ್ಟು ಬೇಕಾದ್ರೆ ಕಿತ್ಕೊಳ್ಳೋಣ. ಅವನ್ಗೆ ದುಡ್ಡು ಭಯ ಬೀಳಲ್ಲ. ಕೆಲಸ ಮುಗಿಬೇಕು ಬೇಗ. ಅರ್ಧ ನನಗೆ ಕಮಿಷನ್ನು ನೀನ್ ಏನ್ ಹೇಳ್ತಿ ಅವತ್ತು ಮಾರನೇ ಬೆಳಗ್ಗೆ ಸಂಜೆ ನಾನು ನೈಟ್ ಮಾತಾಡ್ತೀನಿ. ಅವನು ಇದ್ರಲ್ಲಿ ಕುಂತಿದ್ದಾಗ ಮಾತಾಡ್ಬಿಟ್ಟು ಅಣ್ಣ ಇಷ್ಟು ಹೇಳೋರು ಅಡ್ವಾನ್ಸ್ ಅಂತ ನಿಂಗೆ ದುಡ್ಡು ಹಾಕ್ಸ್ಕೊಡ್ತೀನಿ. ಅದ್ರಲ್ಲಿ ನಂದು ಏನಾದ್ರೆ ಕಮಿಷನ್ ನೀಟಾಗಿ ನೋಡ್ಕೊ. ಕೆಲಸ ಮಾತ್ರ ಒಂದ್ ಸತಿ ಹೇಳ್ತೀನಿ ಕೇಳು. 1-2 ತಿಂಗಳು ಗಂಟ ಆಗೋ ಕೆಲ್ಸವ ಮಿನಿಮಮ್ 6 ತಿಂಗಳು ಗಂಟ ಮಾಡು. ಯಾವತ್ತು ನಿಮ್ ಕಡೆಯವ್ರಿಗೆ ಹೇಳು ಒಂದ್ ಮಾತ. ಅದೇನ್ ನೈಟ್ ಹೊತ್ತು ಏನ್ ನೋಡ್ಕೊಬೇಕು A to Z ಆಯ್ತಾ. ಒಂದು ಯಾವತ್ತೂ ಹಿಂಗ್ ಮಾಡ್ದ ಅಂತ ನೀನ್ ಅವ್ರಿಗೆ ಬಾಯ್ ಬಿಡ್ಬಾರ್ದು. ನನ್ನ ವಿಚಾರನ ನಿನಗೆ ಎಷ್ಟಾಗುತ್ತೋ ಅಷ್ಟು ನಾನಿರ್ತೀನಿ. ನಾನು ಮಾತಾಡ್ಬಿಟ್ಟು ಅಣ್ಣ ಇಷ್ಟು ಹೇಳ್ತವ್ರೆ ಡೀಸೆಲ್ ಬೇಕಂತೆ, ಆಮೇಲೆ ಗಾಡಿ ಅದು ಇದು ಅಲ್ಲಿಂದ ತರಿಸ್ಬೇಕು ಇಲ್ಲಿಂದ ತರಿಸ್ಬೇಕು 20 ಗಾಡಿ ಅಷ್ಟು ಕೇಳ್ತವ್ರು ಇಷ್ಟು ಕೇಳ್ತವ್ರೆ ಅಂತ ಹೇಳ್ತೀನಿ. ನಿನ್ ಕೈಲಿ ಎಷ್ಟು ಆಯ್ತದ ಅಷ್ಟು ಎಕ್ಸ್ಟ್ರಾ ಕಿತ್ಕೊಳ್ಳೋಣ. ಆಮೇಲೆ ಅವ್ರ ಜೊತೆ ಚೆನ್ನಾಗಿರು. ಆಯ್ತಾ? ಕಮಿಷನ್ ವಿಚಾರದಲ್ಲಿ ಅಣ್ಣ ನನಗ್ ಮಾತ್ರವ ಅರ್ಧ ಬೇಡ ಪಾಪ. ನೀವು ದೇವ್ರ ಸುಸ್ತಿ ಕಷ್ಟಪಟ್ಟಿದ್ಕೆ ನನ್ಗೆ ಅರ್ಧ ಬೇಡ, ಒಂದಿಷ್ಟು % ಅಂತ. ಆಯ್ತಾ ಯೋಗೇಶ್ ಅಣ್ಣ? ಸರಿ ಆಯ್ತು. ನಿನ್ನೆ ಮತ್ತೆ ಅದು ಪೇಪರ್ ಸೈನ್ ಹಾಕಿ ಬಿಡ್ತೀನಿ ನಾನು. ಅದನ್ನ ಅವರು ಹೈದ್ರಾಬಾದಲ್ಲಿ ಇರ್ತಾರೆ ಬಾಸು. ಅವ್ರಿಗೆ ಪೇಪರ್ ಕಳಿಸ್ಕೊಡ್ತೀನಿ 50 ಗಾಡಿ ರೆಡಿ ಅಂತವ. ಅವ್ರು ಹೇಳ್ತಾರೆ ಫಸ್ಟ್ ಲೆವೆಟ್ ಎಲ್ಲ ನೀಟಾಗಿ ರೆಡಿ ಆಯ್ತಾ ಅಂತ. ಅವ್ರು ಬರ್ತಾರ ಅವತ್ತೊಂದ್ ದಿವಸ ಒಳ್ಳೆ ಕಾರಲ್ಲಿ ಬಂದು ಲ್ಯಾಂಡ್ ಎಲ್ಲಾನು ನೀಟಾಗಿ ರೆಡಿ ಮಾಡ್ಸೋಲ್ಲ ಓಕೆ ಅಂದ್ಬಿಟ್ಟು ಅದೇನೈತೆ ಅದನ್ನ ಮಾತಾಡ್ತಾರೆ. ನೀವು ಬಂದಿರಿ ಅವತ್ತು, ಬಂದ್ಬಿಟ್ಟು ಅಲ್ಲಿ ಎದುರೆದ್ರ ನಿಲ್ಲಿಸ್ತೀನಿ. ಮಾತಾಡ್ಬಿಟ್ಟು ವ್ಯವಹಾರ ಮುಗಿಸ್ಕೊಳ್ಳೋಣ. ಸರಿ ಆಯ್ತು, ಫೋನ್ ಮಾಡ್ತೀನಿ ಬಿಡು. ಆಯ್ತು, ಬಿಜಿ ಇದೆಯಾ? ಫ್ರೀ ಇದ್ದಾಗ ಅಣ್ಣ ಆಯ್ತಾ? ಯಾವ್ದೇ ಕಾರಣಕ್ಕೂ ಓಕೆ ಆಯ್ತಾ? ಸೀಕ್ರೆಟ್ ಆಗಿರ್ಲಿ ವಿಚಾರ, ಎಲ್ಲೂ ಪಬ್ಲಿಕ್ ಆಗಬಾರ್ದು. ಅದು ದಯವಿಟ್ಟು. ಆಮೇಲೆ ನನ್ನ ಯಾಕೆಂದ್ರೆ ನಾನು ಅವ್ರಿಗೆ ಒಂಥರ ರೈಟ್ ಹ್ಯಾಂಡು. ನಾವು ಇವತ್ತು ಬೆಂಗಳೂರಲ್ಲಿ ಇದ್ರೆ ನಾಳೆ ಹೈದರಾಬಾದ್, ನಾಡಿದ್ದು ಡೆಲ್ಲಿ, ಹಿಂಗೆ ನಾವು ಸುತ್ತಾಡ್ತಾ ಇರ್ತೀವಿ. ನಾನ್ ಕನ್ನಡಿಗ, ನಮ್ ಕನ್ನಡದವ್ರಿಗೆ ಒಳ್ಳೇದಾಗಬೇಕು ಆಯ್ತಾ? ಅವನು ಹೈದರಾಬಾದ್ ಅವನು ಒಳ್ಳೆ ರಿಯಲ್ ಎಸ್ಟೇಟ್ ಒಳ್ಳೆ ದುಡ್ಡಿಟ್ಟಿರೋರು. ಬಿಡು, ನಮ್ ಕಡೆ ಅವ್ರು ತಿನ್ಲಂತೆ.
ಸರಿ ಅಣ್ಣ. ಸೀಕ್ರೆಟ್ ಆಗಿರ್ಲಿ, ಕೆಲಸ ಮುಗ್ದಿ ಎಲ್ಲ ಮುಗಿಯೋ ಗಂಟ ಅಣ್ಣ. ನನ್ನ ವಿಚಾರ ಎಲ್ಲೂ ಪಬ್ಲಿಕ್ ಆಗೋದ್ ಬೇಡ. ಸರಿ ಓಕೆ. ನೀನ್ ಅವ್ರ ಜೊತೆ ಚೆನ್ನಾಗು, ನಿನ್ಗೊಂದ್ ಕಡೆ ಒಳ್ಳೆ ಕೆಲಸ ಕೊಡ್ತಾರೆ, ಕರ್ಕೊ ಹೋಯ್ತಾರೆ, ನಿನ್ ಲೈಫೇ ಚೇಂಜ್ ಆಯ್ತದೆ ಬಿಡು. ಸರಿ ಅಣ್ಣ, ಆಯ್ತು. ಸರಿ, ಓಕೆ ಯೋಚನಾ, ಇಡನಾ? ಹಾ ಸರಿ.